ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಒಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬನ್ನಿ, ಗುರುವಾರದ ನನ್ನ ದಿನಚರಿ ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ನೋಡಿ, ಮೊದಲಿಗೆ ಟಿಫನಿಗೆ ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೊಂಡು ಬದನೆಕಾಯಿ ತರಿಸಿಟ್ಕೊಂಡಿದ್ದೆ. ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯವರು, ನಾನು ಒಬ್ಬಳೆ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಅವರು ಕೂತಿದ್ರು. ಬೆಳಗ್ಗೆನೇ ಮಾರ್ನಿಂಗು ಚಿಕ್ಕ ಮಕ್ಕಳಿದ್ದಾರಲ್ಲ ಮನೆಯಲ್ಲಿ, ನನ್ನ ತಮ್ಮನ ಮಕ್ಕಳು ಆಟ ಆಡ್ತಾಯಿದ್ರು. ಅವರು ಕೂಡ ಹಸಿ ಬಟಾಣಿನ ಸುಲಿದ್ಕೊಡ್ತಾ ಇದ್ದಾರೆ. ಇನ್ನು ಕಿಚನಲ್ಲಿ ಅನ್ನಕ್ಕೆ ನೀರೆಲ್ಲ ಇಟ್ಕೊಂಡಿದ್ದೆ. ನೀರು ಇನ್ನೇನು ಮಳ್ಳಕ್ಕೆ ಬರ್ತಾಯಿತ್ತು. ಅಕ್ಕಿ ತೊಳೆದಾಕಬೇಕು ಅಂತ ಅಕ್ಕಿ ಕೂಡ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಚಿಕ್ಕೋಳು. ಸ್ನೇಹಿತರೆ, ಒಂದು ವಿಷಯ ಹೇಳಬೇಕು. ಏನಂದರೆ, ನಾನು ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ನೆಲ್ಲ ನನ್ನ ಮಕ್ಕಳೇ ತೊಗೊಳ್ತಾರೆ. ಇದನ್ನು ನನಗೆ ಗೊತ್ತೇ ಇಲ್ಲ. ಆಚೆಗಡೆ ನಮ್ಮ ಪಾಪು ಪುಟಾಣಿ ಆಟ ಆಡ್ತಾಯಿದ್ಲು. ಅವಳದೂ ಮತ್ತು ಇನ್ನೊಬ್ಬ ಇದ್ದಾನಲ್ವ ಅನ್ವಿಕು, ನೋಡಿ ಅವನು ಕೂಡ ಆಟ ಆಡ್ತಾಯಿದ್ದ. ಬೆಳಗ್ಗೆನೇ ಮಾರ್ನಿಂಗ್ ಇದು ಒಂದು 7:30-8 ಗಂಟೆ ಆಗಿತ್ತು. ನೋಡಿ, ಗಾರ್ಡನಲ್ಲಿ ಇನ್ನೂ ಹೂವು ಕೂಡ ಕಿತ್ಕೊಂಡು ಬಂದಿಲ್ಲ. ಎಲ್ಲ ಒಂದೊಂದೇ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ವು. ನೋಡಿ, ನಾನು ಬಂದು ವಾಂಗಿಬಾತ್ ಗೊಜ್ಜನ್ನ ಈ ರೀತಿಯೇ ಮಾಡೋದು. ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಎಣ್ಣೆಯಲ್ಲಿ ಫಸ್ಟು ಬದನೆಕಾಯಿನ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಎಲ್ಲ ಅಂದರೆ ಅದಕ್ಕೆ ಹಾಕೋಂಥ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಇಲ್ಲಿ ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಕೂಡ ಆ್ಯಡ್ ಮಾಡಿದ್ದೀನಿ. ಬೇಕಂದರೆ ನೀವು ಕಡಲೆ ಬೀಜ ಕೂಡ ಸೇರಿಸ್ಕೊಳ್ಬೋದು. ನಾನು ಹಸಿ ಬಟಾಣಿನೇ ಸೇರಿಸಿ ಮಾಡಿದ್ದೀನಿ. ಇತ್ತು ಹಸಿ ಬಟಾಣಿ, ಹಾಗಾಗಿ ಕಡಲೆ ಬೀಜ ಹಾಕಿದ್ರೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ಇದು ಪೌಡರ್ ಬಂದು ಇನ್ಸ್ಟೆಂಟು MTR ಪೌಡರ್ನ ಯೂಸ್ ಮಾಡಿರೋ ಅಂಥ ವಾಂಗಿಬಾತ್ ಗೊಜ್ಜು. ನಾನು ಓದ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ನಾನು ರೆಸಿಪಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ನೋಡಿ, ಅದನ್ನು ಐ ಕಾರ್ಡಲ್ಲಿ ಕೂಡ ಶೇರ್ ಮಾಡ್ತೀನಿ. ನೋಡಿ, ಬದನೆಕಾಯಿನ ಫಸ್ಟು ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತು. ನಾನು ಈ ಥರನೇ ಮಾಡೋದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಇದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಇತ್ತು, ಕಡಲೆ ಬೀಜ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು ನೀವು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಮನೆ ಪುಡಿ ಅಲ್ಲ ಇದು, MTRದು. ನಾನು ಆಲ್ಮೋಸ್ಟು ಫಸ್ಟ್ನೇ ಸಲ ವಾಂಗಿಬಾತ್ ಗೊಜ್ಜನ್ನ ರೆಸಿಪಿ ತೋರಿಸಿರೋದ್ರಲ್ಲಿ ಕೂಡ ವಾಂಗಿಬಾತ್ ಪೌಡರ್ನ ರೆಡಿಮೇಡೇ ಯೂಸ್ ಮಾಡಿರೋದು. ಮನೆಯಲ್ಲಿ ಕೂಡ ಮಾಡ್ಕೊಳ್ತೀನಿ, ಬಟ್ ರೆಡಿಮೇಡ್ ಕೂಡ ಮಾಡ್ತೀನಿ. ಮನೆಯಲ್ಲಿ ಮಾಡಿರೋದೇ ಮಾಡ್ತೀನಿ ಅಂತ ಏನಿಲ್ಲ, ಎರಡೂ 2 in 1. ನೋಡಿ, ಬದನೆಕಾಯಿನೆಲ್ಲ ಈ ಥರ ಡೀಪ್ ಫ್ರೈ ಮಾಡಿಬಿಟ್ಟು ಒಂದು ನ್ಯೂಸ್ ಪೇಪರ್ ಮೇಲೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಅದು ಎಣ್ಣೆ ಎಲ್ಲ ಸೋರ್ಕೊಳ್ಳಿ ಅಂತೇಳ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆನಲ್ಲಿ ಕರೆದು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವಾಂಗಿಬಾತ್ ಗೊಜ್ಜು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಬೇಕಂತಂದರೆ ನನ್ನ ಚಾನಲಲ್ಲಿದೆ, ನಾನು ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ. ಖಂಡಿತ ಮಿಸ್ ಮಾಡ್ದಲೇ ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿ ನೀಟಾಗಿ ಬದನೆಕಾಯಿನ ಕರಿಬೇಕು. ನಾನು ಏನು ಗೊಜ್ಜೆಲ್ಲ ಮಾಡಿರೋದು ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ಇದೆ ವಿಡಿಯೋ. ಹಾಗಾಗಿ ನೋಡಿ, ಟಿಫನ್ ಬಂದು ವಾಂಗಿಬಾತ್ ರೆಡಿ ಆಯಿತು. ನೋಡಿ, ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. TV ಹಾಕ್ಕೊಂಡು TV ನೋಡ್ತಾ ಇದ್ದಾರೆ ನನ್ನ ಮಕ್ಕಳು. ಈ ಸ್ಕೂಲ್ ರಜಾ ಇರೋದ್ರಿಂದ TV ಇಲ್ದಲೇ ಟಿಫನ್ನೇ ಮಾಡಲ್ಲ. ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ, ಜಾಸ್ತಿ ನೋಡ್ತೀರಾ ಅಂತ. ಮನೆಯಲ್ಲಿ ಮಕ್ಕಳಿರ್ತಾರೆ, ಆಟ ಆಡಲ್ಲ. TV ಜಾಸ್ತಿ ನೋಡೋದಕ್ಕೆ ಎಡಿಟ್ ಆಗೋರೆ, ತಪ್ಪಿಸ್ಬೇಕು ಅದನ್ನು ಸ್ವಲ್ಪ. ನೋಡಿ, ನಮ್ಮ ಮನೆಯವರು ಹಣ್ಣನ್ನು ತಿಂತಾ ಇದ್ದಾರೆ. ಕ್ಯಾಕ್ರಿಕೆ ಹಣ್ಣು ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋದು. ಅದನ್ನು ಕೂಡ ಸ್ವಲ್ಪ ಕಾಯಿ ಬೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ, ಅದನ್ನು ಕೂಡ ತಿಂತಾ ಇದ್ದಾರೆ. ಇನ್ನು ನೋಡಿ, ನನ್ನ ತಮ್ಮನ ಹೆಂಡ್ತಿ ತೋರಿಸಿದ್ದೀನಿ ಓದ್ ವಿಡಿಯೋಗಳಲ್ಲೆಲ್ಲ. ಇದಾದಮೇಲೆ ನೋಡಿ, ಬಟ್ಟೆ ಸ್ಟಿಚ್ ಮಾಡಬೇಕಿತ್ತು. ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೀನಲ್ವ ನಾನು ಓದ್ ವಿಡಿಯೋದಲ್ಲಿ, ಅಮ್ಮನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಅದನ್ನು ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಡುಗೆ ನನ್ನ ತಮ್ಮನ ಹೆಂಡ್ತಿನೇ, ನಾನೇ ಮಾಡ್ತೀನಕ್ಕ ಸಾಂಬಾರು ಇವತ್ತು ಅಂತ ಹೇಳಿದ್ಲು. ಹಾಗಾಗಿ ಸರಿ ಆಯಿತು. ಅದು ಅಡುಗೆ ಮಾಡಿರೋದೇನು ನಾನು ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ. ದಂಟಿನ ಸೊಪ್ಪು ಇತ್ತು, ಬಸ್ಸಾರು ಮಾಡಿ ಇಟ್ಟಿತ್ತು ನಮ್ಮ ಸುಮ. ನಾನು ಅಮ್ಮನವು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತೇಳಿ ಕೂತಿದ್ದೀನಿ. ನೋಡಿ, ಇದಕ್ಕೇನು ಪೈಪಿಂಗ್ ಏನೂ ಕೊಡಲಿಲ್ಲ, ಬೇಗ ಆಗುತ್ತೆ ಅಂತ. ಆಮೇಲೆ ಇದು ಸ್ವಲ್ಪ ಶೈನಿಂಗ್ ಬ್ಲೌಸು, ಇದು ಸ್ವಲ್ಪ ಬಟ್ಟೆಗಳೆಲ್ಲ ಎಳೆ ಬಿಚ್ಕೊಳ್ತಾ ಇರುತ್ತೆ. ಹಾಗಾಗಿ ಬರೀ ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು ಬ್ಲೌಸು. ನೋಡಿ, ಅಮ್ಮ ಡೈಲಿ ಯೂಸಿಗೆ ಹಾಕೊಳ್ತಾರೆ ಬ್ಲೌಸ್ಗಳು, ಅಂದರೆ ಸ್ಯಾರಿನೇ ಹಾಕೊಳ್ಳೋದು ಅಮ್ಮ. ಹಾಗಾಗಿ ಅವರಿಗೆ ಒಂದೆರಡು ಸ್ಟಿಚ್ ಮಾಡಿಕೊಡೋಣ ಅಂತೇಳಿ, ಇವಾಗ ಹೆಂಗೋ ಸ್ವಲ್ಪ ಫ್ರೀ ಇದ್ದೀನಲ್ವ,
ಅಂದರೆ ಫ್ರೀ ಅಂತ ಏನಿಲ್ಲ, ಸ್ವಲ್ಪ ಟೈಮ್ ಮಾಡಿಕೊಂಡು ಅಮ್ಮನಿಗೊಂದೆರಡು ಬ್ಲೌಸ್ ಹೊಲಿಯೋಣ ಅಂತೇಳ್ಬಿಟ್ಟು ಹೊಲಿತಾ ಇದ್ದೀನಿ. ಮತ್ತು ನಮ್ಮ ಅವ್ರಿಗಿದ್ದಿದ್ದು ಕೂಡ ಒಂದೆರಡಿದೆ, ಅವ್ರದ್ದು ಕೂಡ ಸ್ಟಿಚ್ ಮಾಡಬೇಕು, ಮಾಡ್ತೀನಿ ಅವ್ರದ್ದು ಕೂಡ. ನಾನು ಮೋಟ್ರ್ ಹಾಕೊಂಡಿದ್ದೀನಿ, ಅಂದರೆ ಕರೆಂಟಿಗೆ ಹಾಕೊಂಡಿದ್ದೀನಿ. ನಾನು ಕೆಲವೊಂದು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಕರೆಂಟ್ಗೂ ಹಾಕೊಳ್ಬೋದು ಮತ್ತು ಕಾಲಲ್ಲಿ ಕೂಡ ಮಿಷಿನ್ನ ತುಳಿದ್ಬಿಟ್ಟು ಸ್ಟಿಚ್ ಮಾಡ್ತೀನಿ ಅಂತ. ಬಟ್ ಇವು ಸ್ವಲ್ಪ ಬ್ಲೌಸಸ್ಗಳು ಜಾಸ್ತಿ ಇತ್ತಲ್ವ, ಹಾಗಾಗಿ ಮೋಟ್ರ ಕರೆಂಟಿಗೆ ಕಲೆಕ್ಷನ್ ಹಾಕೊಂಡೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬ್ಯಾಕ್ ಪಾರ್ಟು ಬ್ಲೌಸ್ದು. ನನಗೆ ತುಂಬ ಇಷ್ಟ ಬ್ಲೌಸ್ ಸ್ಟಿಚ್ ಮಾಡೋದು, ಬಟ್ ಏನೋ ಗೊತ್ತಿಲ್ಲ, ಆ ಕೆಲಸದ ಕಡೆಗೆ ಜಾಸ್ತಿ ಒತ್ತು ಕೊಡೋದಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟ ನನಗೆ ಡಿಸೈನ್ ಬ್ಲೌಸ್ಗಳೆಲ್ಲ ಹೊಲಿಬೇಕಂತ. ಬಟ್ ಪರವಾಗಿಲ್ಲ, ತಕ್ಕ ಮಟ್ಟಕ್ಕೆ ಈ ಥರ ಸ್ಟಿಚ್ ಮಾಡ್ತೀನಿ. ಅಂದರೆ ನಾನೇನು ಪಕ್ಕಾ ಟೈಲರ್ ಅಂತ ಅಲ್ಲ, ಒಂದು ಮೀಡಿಯಮಾಗಿ ಒಟ್ಟಿಗೆ ಅಮ್ಮ ಹಾಕೊಳ್ತಾರೆ, ನಾನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಹಾಕೊಳ್ತೀನಿ. ಅಷ್ಟು ಡಿಸೈನ್ ಬ್ಲೌಸ್ಗಳು ಎಲ್ಲ ಬರಲ್ಲ, ಅಂದರೆ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಬರಲ್ಲ. ಅದನ್ನು ಕಲಿಬೇಕು ಅಂತ ಆಸೆ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆದರೆ ಕಲ್ತ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಬ್ಯಾಕ್ ಪಾರ್ಟ್ ಇದು ರೆಡಿ ಆಯಿತು. ಮಾಮೂಲಿ ಇದನ್ನು ಗೊತ್ತಿರುತ್ತೆ ಸ್ಟಿಚ್ ಮಾಡೋರಿಗೆಲ್ಲರಿಗೂ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರೆ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ನೋಡಿ, ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು. ನಕ್ಕು ಸಾಕಾಗ್ತಿತ್ತು, ಅಷ್ಟು ಕಾಮಿಡಿ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಅವರಿಬ್ಬರು ನಮ್ಮ ಊರ್ಗಿತ್ತಿ ಬರ್ತಾರಲ್ಲ, ಅವ್ರ ಮೊಮ್ಮಕ್ಕಳು ಇಬ್ಬರೂ, ಅವರು ಕೂಡ ರಜಕ್ಕೆ ಬಂದಿದ್ದಾರೆ. ಹಾಗಾಗಿ ನೋಡಿ, ನಮ್ಮ ಪಾಪು ಜೊತೆ ಸೇರ್ಕೊಂಡು ಅವರು ಕೂಡ ಎಲ್ಲರೂ ಆಟ ಆಡ್ತಾಯಿದ್ದಾರೆ. ಇವಳು ಪುಟಾಣಿ ಕೂತಿದ್ದಾಳೆ, ನನ್ನ ದೊಡ್ಡ ಮಗಳು ಎತ್ಕೊಂಡಿದ್ದಾಳೆ. ನೋಡಿ ಎಷ್ಟು ತಮಾಷೆ ಮಾಡ್ಕೊಂಡು, ನಮ್ಮ ಖುಷಿ ಅಂತೂ ಸಿಕ್ಕಾಬಟ್ಟೆ. ರಚನಾ ಎಂಜಾಯ್ ಮಾಡ್ತಾಯಿದ್ದಾಳೆ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ. ಓದೋದು ಬರೆಯೋದ್ರ ಕಡೆಗೆ ಗಮನನೇ ಇಲ್ಲ, ಎಲ್ಲ ಮರ್ತೋಗ್ಬಿಡ್ಬೇಕು ಆ ಮಟ್ಟಕ್ಕೆ ಖುಷಿ ಪಡ್ತಾಯಿದ್ದಾಳೆ. ನಾನು ಅದೇ ಹೇಳ್ತಿರ್ತೀನಿ. ಬಟ್ ಏನು ಮಾಡೋದು, ಓದು ಅಂತ ಜಾಸ್ತಿ ಬಲವಂತನೂ ಮಾಡಬಾರ್ದು. ಅವ್ರಿಗೆ ಎಷ್ಟು ತಲೆಗೆ ಹತ್ತಬೇಕು ಅಂತ ಇರುತ್ತೋ, ನಾವೇನೇ ಪ್ರೆಸರ್ ಕೊಟ್ಟು ಏನೇ ಟ್ಯೂಷನ್ಗೆ ಹಾಕಿ ಏನೇ ಮಾಡಿದ್ರು ಅವ್ರ ತಲೆಗೆ ಎಷ್ಟು ಭಗವಂತ ಸೇರಿಸ್ಬೇಕು ವಿದ್ಯೆನ ಅಂತ ಅಂದ್ಕೊಂಡಿರ್ತಾನೋ ಅಷ್ಟೇ ಅವ್ರ ಹಣೆ ಬರದಲ್ಲಿ ಸೇರೋದು. ನೋಡಿ, ಇದು ಬಂದು ಒಂದು ವಾಕ್ಯೂಮ್ ಕ್ಲೀನರ್ನ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಇದು ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ನಾನು ತೊಗೊಳ್ಬೇಕು ಅಂತ. ಅದನ್ನು ನೋಡಿ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ಇವರು. ಅಂದರೆ ಇದು ಆನ್ಲೈನಲ್ಲಿ ಶಾಪ್ ಮಾಡಿದ್ದಂಥದ್ದು, ಅಮೆಝಾನಲ್ಲಿ. ಅವರು ಇಲ್ಲಿ ನಮ್ಮ ಮನೆ ಪಕ್ಕದವರು ಒಬ್ಬರು ಶಿವಣ್ಣ ಅಂತ ಇದ್ದಾರೆ, ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತಂತೆ. ನಾವು ಡೆಮೋ ಕೂಡ ಇದು ಮಾಡಿದ್ವಿ, ಬಟ್ ಅವರು ನಾಳೆ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇವರು ಶಿವಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದೆಗಡೆನೇ ಇದ್ದಾರೆ, ನಮ್ಮ ಪಕ್ಕದ ಮನೆಯವರು. ಅಂದರೆ ನಮ್ಮ ಮನೆಯಲ್ಲೇ ಬಾಡಿಗೆ ಇದ್ದಾರೆ, ರೆಂಟ್ ಪರ್ಪೋಸಿಗಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ಐಡಿಯಾ ಇತ್ತು. ಹಾಗಾಗಿ ಅಕ್ಕ ನನಗೆ ಗೊತ್ತು, ಸ್ವಲ್ಪ ತೋರಿಸ್ತೀನಿ, ಬಟ್ ಅವರು ಬರಲಿ, ಅವರು ಬಂದಾಗ ಅವರು ಒಂಥರ ಡೀಟೇಲಾಗಿ ಹೇಳಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಆದರೆ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇನೇ ಓಪನ್ ಮಾಡಿ ಎಲ್ಲ ಸರಿ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಇರಲಿಲ್ಲ, ಕೆಲಸದ ಹತ್ರ ಹೋಗಿದ್ರು, ಇಲ್ಲಾಂದರೆ ನಮ್ಮ ಮನೆಯವರೇ ಓಪನ್ ಮಾಡೋರು. ಅವರು ಶಿವಣ್ಣನೇ ಓಪನ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಇದು 2 in 1, ಅಂದರೆ ಕಸನೂ ಗುಡಿಸುತ್ತೆ ಮತ್ತು ನೆಲ ಕೂಡ ಒರೆಸುತ್ತೆ. ಡಸ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ಮತ್ತು ನೆಲ ಕೂಡ ಒರೆಸುತ್ತೆ. ಇದಕ್ಕೆ ರಿಮೋಟ್ ಇರುತ್ತೆ ಮತ್ತು ಚಾರ್ಜರು ಎಲ್ಲ ಕೊಟ್ಟಿದ್ದಾರೆ. ಚಾರ್ಜರ್ದು ಅಷ್ಟೇ, ಅದೇ ಹೋಗಿ ಚಾರ್ಜರ್ ಪಾಯಿಂಟಿಗೆ ಅದು ಚಾರ್ಜ್ ಡೌನ್ ಆದ ತಕ್ಷಣ ನಾವು ಪ್ಲಗ್ಗಿಗೆ ಇದನ್ನು ಚಾರ್ಜರ್ನ ಹಾಕಿ ಗೋಡೆ ಪಕ್ಕ ಇಟ್ಟಿರೋದಷ್ಟೇ. ತೋರಿಸ್ತೀನಿ ಮುಂದೆ ಅದನ್ನು ರನ್ ಆದಾಗ. ನೋಡಿ, ಅದೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅವರು, ಕರೆಕ್ಟ್ ಇದೆಯಾ ಅಂತ. ವಾಕ್ಯೂಮ್ ಕ್ಲೀನರು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ರೋಬೋ ಸಿಸ್ಟಮ್ ಟೈಪು. ನೋಡಿ, ಈ ರೀತಿ ಇದೆ. ಅವರು ಎಲ್ಲ ಸರಿ ಇದೆಯಾ ಅಂತ ನೋಡ್ತಾಯಿದ್ರು. ನಮ್ಮ ಖುಷಿಗಂತೂ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಯಾವ ಥರ ಕ್ಲೀನ್ ಮಾಡುತ್ತೆ, ಯಾವ ಥರ ಒರೆಸುತ್ತೆ ನೆಲನ ಅಂತ ನೋಡಿ ಅವಳು ಹಂಗೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಅವಳಿಗೇನೋ ಗೊತ್ತಿಲ್ಲ, ಈ ಥರದವೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ನೋಡಿ, ವಾಕ್ಯೂಮ್ ಕ್ಲೀನರ್ ಈ ರೀತಿ ರನ್ ಆಗುತ್ತೆ. ಅದು ನೋಡಿ, ಚಾರ್ಜು ಫುಲ್ಲು ಡೌನ್ ಇತ್ತು,
ಹಾಗಾಗಿ ಆನ್ ಮಾಡಿದ ತಕ್ಷಣ ಚಾರ್ಜ್ ಕೇಳ್ತಾ ಇತ್ತು ಅಂತೇಳಿ ಚಾರ್ಜಿಗೆ ಹಾಕಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಆದಮೇಲೆ ಚಾರ್ಜ್ ಆದಮೇಲೆ ಮತ್ತೆ ಅವರು ಬಂದು ಇದು ಮಾಡ್ತಾಯಿದ್ದಾರೆ ನೋಡಿ. ಅದು ಕಸ ಎತ್ಕೊಳುತ್ತೋ ಅಂತ ಹೆಂಗೆ ಅಂತ ಹೇಳ್ಬಿಟ್ಟು ಅದ್ರ ಮುಂದಕ್ಕೆ ಕೆಳಗಡೆ ಬಿದ್ದಿರೋ ಅಂಥ ಕಸನೆಲ್ಲ ಗುಡಿಸಿ ಎತ್ಕೊಳುತ್ತೆ. ಹೆಂಗೆ ನೋಡ್ತೀನಿ ಡ್ಯಾಡಿ ಅಂತ ಅದ್ರ ಮುಂದೆನೇ ಕುತ್ಕೊಂಡ್ಬಿಟ್ಟಿದ್ಲು. ನಮ್ಮ ಖುಷಿ ಅವಳು ನೋಡಿ ಅಷ್ಟೇ ನಂಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಅಂತ. ಕಸ ಎತ್ಕೊಳುತ್ತೆ ಹೆಂಗೋ ನೋಡ್ತೀನಿ ಅಂತ ನೋಡಿ ಗುಡಿಸಿ ಕೊಡ್ತಾ ಇದ್ದಾಳೆ ಕಸನ. ಅಯ್ಯೋ ಮಕ್ಕಳು ಕತೆ ಬೇಡ. ಅದರಲ್ಲೂ ಚಿಕ್ಕ ವಯಸ್ಸಿನ ಮೈಂಡ್ ಸೆಟ್ ಇರುತ್ತಲ್ವಾ, ಅದು ಏನು ಒಂಥರ ಅವ್ರ ಆಟನೇ ಆಟ ನೋಡಿ. ಅದ್ರ ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ, ಯಾವ ರೀತಿ ಕಸ ಗುಡಿಸುತ್ತೆ ಅಂತ. ಹಾಗಾಗಿ ಅದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ. ಈ ರೀತಿ ಇತ್ತು ವಾಕ್ಯೂಮ್ ಕ್ಲೀನರ್ ಕತೆ. ಇನ್ನು ಬಂದು ವಯರ್ ಬಾಸ್ಕೆಟ್ಗೆ ವಯರ್ ಬೇಕಾಗಿತ್ತು. ಅವನೊಂದು ಕಲರ್ಸ್ಗಳು ಬೇಕಾಗಿತ್ತು. ಒಂದೆರಡು ಆರ್ಡರ್ ಇದೆ, ಹಾಗಾಗಿ ವಯರ್ ಕೂಡ ತರಿಸ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇನ್ನು ಬಂದು ಸಂಜೆ ಬಂದು ಪಾಪು ಇದ್ದಾನಲ್ಲ ಅವ್ನು ಕೇಳ್ತಾ ಇದ್ದ ಜಾಮೂನ್ ತಿಂತೀನಿ ಅಂತ. ಸರಿ, ಮಕ್ಳುಗಳು ಎಲ್ಲರೂ ಆಸೆಪಟ್ಟು ತಿಂತಾರೆ ಜಾಮೂನ್ ಅಂದರೆ, ಯಾರಿಗಿಷ್ಟ ಆಗಲ್ಲ. ಹಾಗಾಗಿ ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಜಾಮೂನ್ ಅಂದರೆ. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಯಾವ ರೀತಿ ಜಾಮೂನನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಒಂದು ಲೋಟದ ಮೆಜರ್ಮೆಂಟಲ್ಲಿ 1 ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು 2 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಪಾಕಕ್ಕೆ ಇಡೋದಕ್ಕೆ. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ಕೆಲವರೆಲ್ಲ ಪಾಕದಲ್ಲಿ ಜಾಸ್ತಿ ಹೊತ್ತು ನೆನಿಬೇಕು ಅಂತ ಹೇಳ್ತಾರೆ ಜಾಮೂನನ್ನು. ಆ ಥರ ಏನಿಲ್ಲ, ನಾನು ಮಾಡೋದು ಇದೇ ಥರ. ತುಂಬ ಅಂದರೆ ತುಂಬ 5 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಜಾಮೂನು, ಬೇಗ ಆಗುತ್ತೆ ನೋಡಿ. ಒಂದು ಕಡೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಎರಡು ಕೂಡ ಕಾಯೋದ್ರೊಳಗಡೆ ಹಿಟ್ಟನ್ನು ಕೂಡ ಕಲಿಸ್ಕೊಬೋದು. ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟು ಕಲಸೋದಕ್ಕೆ ನೋಡಿ. ಪಾಕ ಇಟ್ಟಿದ್ದೀನಲ್ವ, ಅದಕ್ಕೆ ಒಂದು 3ರಿಂದ 4 ಏಲಕ್ಕಿ ಕಾಯನ್ನು ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಖಾಲಿ ಆಗಿದೆ. ಹಾಗಾಗಿ ಡೈರೆಕ್ಟು ಏಲಕ್ಕಿ ಕಾಯಿನ್ನೇ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನು ನೋಡಿ, ಒಂದು ಬೌಲಲ್ಲಿ ನಾನು ತೊಗೊಂಡಿದ್ದಂಥ ಜಾಮೂನ್ ಪ್ಯಾಕೆಟ್ ಪೌಡರನ್ನು ಇದಕ್ಕೆ ಹಾಕ್ಬಿಟ್ಟು, ನಾನು ಇದಕ್ಕೆ ಹಾಲಾಗಲಿ ಏನೂ ಸೇರಿಸಲ್ಲ, ಬರೀ ನೀರಲ್ಲೇ ಕಲಸೋದು. ನಾನು ಯಾವಾಗ ಜಾಮೂನ್ ಮಾಡಿದ್ರೂ ಇದೇ ರೀತಿಯೇ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಹಾಲು ಹಾಕಿ ಕಲಿಸ್ತಾರೆ, ಮತ್ತು ಬನ್ನು ರವೆ ಏನೇನೋ ಸೇರಿಸ್ತಾರೆ. ಬಟ್ ಅಂದರೆ ಅವ್ರದ್ದೊಂಥರ ರೆಸಿಪಿ ಇರುತ್ತೆ, ಅವರು ಸೇರಿಸೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಈ ರೀತಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಬಿಟ್ಟು ನಾದಿ ಇಟ್ಕೊಂಡು ಈ ರೀತಿ ಒಂದೊಂದೇ ಬಾಲ್ ಟೈಪ್ ಮಾಡ್ಕೋಬೇಕು. ಇನ್ನು ಪಾಕಕ್ಕೆ ನೋಡಿ, ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ದಾಳೆ ನನ್ನ ಮಗಳು. ಅದು ಉಂಡೆ ಹಾಕ್ಕೊಂಡಿದ್ದೆಲ್ಲ ಅಷ್ಟು ತೊಗೊಂಡಿಲ್ಲ. ಪಾಕ ಇಟ್ಟಿದ್ದೆ ಅಲ್ವ, ಸಕ್ಕರೆ ಪಾಕಕ್ಕೆ ಕೇಸರಿ ದಳನ ಹಾಕ್ಕೊಂಡಿದ್ದಾಳೆ. ಅದಕ್ಕೆ ಹಾಕ್ತೀನಿ ಮಮ್ಮಿ ಅಂತ ಹೇಳಿದ್ಲು. ನಾನೇನು ಕೇಸರಿ ದಳ ಯಾವಾಗಲೂ ಹಾಕ್ತಿರ್ಲಿಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಅವು ಮಕ್ಕಳಿಗೆ ಏನೋ ಒಂಥರ ಆಸೆ. ನನ್ನ ಮಗಳಿಗೆ ರೆಸಿಪಿಗಳು ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟು ನೋಡಿ. ಈ ರೀತಿ ಒಂದೊಂದೇ ಜಾಮೂನ್ ಬಾಲ್ಗಳನ್ನು ಮಾಡಿಬಿಟ್ಟು ಎಣ್ಣೆ ಕಾಯ್ದಿತ್ತಲ್ವ, ಆ ಎಣ್ಣೆಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಜಾಮೂನನ್ನು ಸಣ್ಣ ಉರಿನಲ್ಲೇ ಬೇಯಿಸ್ಬೇಕು. ತುಂಬ ಉರಿ ಇಟ್ಬಿಟ್ಟು ಹಾಕಿದ ತಕ್ಷಣ ಬುರ್ರ ಅನ್ನಂಗೆ ಏನಾದರೂ ಊದ್ಬಿಡ್ತು ಅಂತಂದರೆ ಒಳಗಡೆ ಏನೂ ಬೆಂದಿರಲ್ಲ. ಹಾಗಾಗಿ ಸಣ್ಣ ಉರಿನಲ್ಲೇ ನೋಡಿ ಈ ರೀತಿ ಬೇಯಿಸ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಕರೆದು ಒಂದು ಕಡೆ ಇಟ್ಟಿದ್ದೀನಿ ಜಾಮೂನ್ಗಳನ್ನು. ಇನ್ನು ಇದಕ್ಕೆ ನೋಡಿ, ಬೆಸ್ಟ್ ಅಂದರೆ ಬೆಸ್ಟ್ ಈ ಥರ ಮಾಡಿ ನೋಡಿ, ಬೇಗ ರೆಡಿ ಆಗುತ್ತೆ. ಪಾಕ ಬಿಸಿ ಇದೆ ಅಲ್ವಾ, ಅದಕ್ಕೆ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು ಸೈಡಲ್ಲಿ. ಕರೆದಿದ್ದಂಥ ಜಾಮೂನನ್ನು ಒಂದು ಮಿನಿಟ್ ಬಿಡಿ ಸಾಕು. 1 ಮಿನಿಟ್ ಬಿಟ್ಬಿಟ್ಟು ಆ ಬಿಸಿ ಇರೋಂಥ ಪಾಕಕ್ಕೆ ಸೇರಿಸ್ಬಿಟ್ಟು ಈ ಥರ ಬಾಯಿನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಅಲ್ಲ 2 ಮಿನಿಟ್ಸಲ್ಲಿ ಜಾಮೂನು ರೆಡಿಯಾಗಿರುತ್ತೆ. ನಿಜ, ಇದನ್ನು ಟ್ರೈ ಮಾಡಿ ನೋಡಿ. ಕೆಲವರೆಲ್ಲ ಪಾಕದಲ್ಲಿ ನೆನಿಬೇಕಂತ ಬಿಡ್ತಾರೆ, ಏನಿಲ್ಲ. ನಾನು ಅದನ್ನು ಕರೆದು ಆಲ್ಮೋಸ್ಟು ಎಲ್ಲ ಎತ್ತಿಟ್ಟು ನೋಡೋದ್ರೊಳಗಡೆ ಜಾಮೂನು ಫುಲ್ಲು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತವೆ ಆಗಿತ್ತು ಅಂತಂದರೆ ನೋಡಿ. ನಾನು ಯಾವತ್ತೇ ಮಾಡಿದ್ರು ಇದೇ ಥರ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಒಂದೇ ಸಲ ಎಲ್ಲವನ್ನೂ ಕರೆದಿಟ್ಕೊಂಡೇನು ಹಾಕಿಲ್ಲ. ಒಂದು ಸಲ ಕರೆದವನ್ನ ಹಾಕ್ಬಿಟ್ಟು ಒಂದು ಸಲ ಕರೆದವನ್ನ ಹಾಕ್ಬಿಟ್ಟು ಬಾಯಿನ ಕ್ಲೋಸ್ ಮಾಡಿದ್ದೀನಿ. ನಾನು ಈ ರೀತಿಯೇ ಮಾಡೋದು ನೋಡಿ. ಆಲ್ಮೋಸ್ಟ್ ರೆಡಿ ಆಯಿತು, ಚೆನ್ನಾಗಿ ಪಾಕದೆಲ್ಲ ಹೀರ್ಕೊಂಡಿತ್ತು.
ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಕೊಡೋಣ ಅಂತೇಳಿ. ಫಸ್ಟು ನಮ್ಮ ಮನೆಯವರೇ ಟೇಸ್ಟ್ ಮಾಡೋದು. ಏನೇ ಮಾಡಿದ್ರೂ ಅವರೇ ಫಸ್ಟು ಟೇಸ್ಟ್ ಮಾಡ್ತಾರೆ. ನೋಡಿ ಈ ರೀತಿ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಜಾಮೂನು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಎಲ್ಲವೂ ಕೂಡ ಈ ರೀತಿ ನೆಂದಿದ್ದಾವೆ ಪಾಕದಲ್ಲಿ. ಇವಾಗ ಬನ್ನಿ ನಮ್ಮ ಮನೆಯವರಿಗೆ ಸರ್ವ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ರು. ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾಯಿದ್ರು. ನಾನು ಜಾಮೂನ್ ಮಾಡ್ತಾಯಿದ್ದೆ ಅಲ್ವಾ, ಜಾಮೂನ್ ಕೂಡ ರೆಡಿ ಆಯಿತು. ಇವಾಗ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ಇವಾಗ ಬಂದು ನಮ್ಮ ಮನೆಯವ್ರು ಟೇಸ್ಟ್ ಮಾಡ್ತಾರೆ. ನೋಡಿ ಜಾಮೂನು ಯಾವ ರೀತಿ ಇದೆ ಅಂತ ಸ್ಪೂನಲ್ಲಿ ತೆಗ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಜಾಮೂನ್ ಅಂತಂದರೆ. ನೋಡಿ ಸಖತ್ತಾಗಿ ಬಂದಿರುತ್ತೆ. ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಟ್ಲು ಸ್ವಲ್ಪ ಅಗಲ ಇರಬೇಕಿತ್ತು. ಅದು ಜಾಸ್ತಿ ಜಾಮೂನ್ಗಳನ್ನ ಹಾಕಿರೋದಕ್ಕೆ ಆ ಥರ ಅನ್ನಿಸ್ತೈತೆ. ಯಾರಿಗೆಲ್ಲ ಇಷ್ಟ ಆಯಿತು ನಾನು ಜಾಮೂನ್ ಮಾಡಿರೋ ಅಂಥ ಶೈಲಿ, ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇದು ಜಾಮೂನ್ ಕತೆ ಆಗಿತ್ತು. ಇದಾದಮೇಲೆ ನಮ್ಮ ಪಾಪು ಪುಟಾಣಿಗಿದ್ದಾಳಲ್ಲ, ಅವಳಿಗೆ ಸರಿ ಮಾಡ್ತಾ ಇರೋದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ. ನಮ್ಮ ಚಿಕ್ಕ ಮಗಳು ತಗೊಂಡಿರೋದು ವೀಡಿಯೋ ಕ್ಲಿಪ್ಪಿಂಗು. ಮಮ್ಮಿ ಇದನ್ನೆಲ್ಲ ಹಾಕೋಣ, ಬೇಡಮ್ಮ ಅಂದರೂ ಕೇಳಲ್ಲ. ಅವ್ರಿಗೇನೋ ಒಂಥರ ಕ್ರೇಜು ಎಲ್ಲ ತೋರಿಸ್ಬೇಕು ಅಂತ. ನೋಡಿ ಎಲ್ಲ ಕ್ಲೀನಿಂಗು. ಒಬ್ಬರು ಪಾತ್ರೆ ತೊಳಿತಾ ಇದ್ದಾರೆ. ನಮ್ಮ ಭಾವ ಕೂಡ ಬಂದಿದ್ದರು. ನಾನು ನಮ್ಮ ಮನೆಯವರು ಮಾತಾಡ್ಕೊಂಡು ಕೂತಿದ್ವಿ. ಇವರು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸಗಳು ಮುಗಿಸ್ತಾಯಿದ್ರು. ನೋಡಿ ನಾನು ವಯರ್ ಬಾಸ್ಕೆಟು ಮಾಮೂಲಿ ಶಿವನ ಕಣ್ದು ಹಾಕ್ತಾಯಿದ್ದೀನಲ್ವ, ಅದನ್ನು ಹಾಕ್ಕೊಂಡು ಕೂತಿದ್ದೀನಿ. ಊಟ ಎಲ್ಲ ಮುಗಿದಿತ್ತು. ನಮ್ಮ ಭಾವ ಏನೋ ಮಾತಾಡ್ತಾಯಿದ್ರು, ನಮ್ಮ ಭಾವನೂ ನಮ್ಮ ಮನೆಯವರು. ನಾನು ವಯರ್ ಬಾಸ್ಕೆಟನ್ನು ಹಾಕ್ತಾಯಿದ್ದೆ. ನನ್ನ ದಿನಚರಿ ಬಂದು ಈ ರೀತಿ ಇತ್ತು ಗುರುವಾರದ್ದು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.